ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ. ಈ ಚುನಾವಣೆ ನಡೀತಿರೋದೇ ರಾಮನ್ ಸುತ್ತ ಅನ್ನೋ ಮಾತನ್ನ ಈಗಾಗಲೇ ನಾವು ಸಾಕಷ್ಟು ಕೇಳಿದೀವಿ. ಎಲ್ಲಿ ನೋಡಿದ್ರು ಅಯೋಧ್ಯೆ ರಾಮ ರಾಮ ರಾಮ. ಇಲ್ಲೊಬ್ರು ಚುನಾವಣೆ ರಿಸಲ್ಟ್ಗೂ ಮುಂಚೆನೆ ತಮ್ಮ ರಿಸಲ್ಟ್ ನೋಡೋದಕ್ಕೆ ಹೊರಟಿದ್ದಾರೆ. ಯಾರಿವರು, ಏನ್ ರಿಸಲ್ಟ್, ಯಾಕೆ, ಏನು ಎತ್ತ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ನಮಸ್ಕಾರ ಅಣ್ಣ. ನಮಸ್ತೆ. ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಸಿನಿಮಾ ಮೇ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಾಮನ ಅವತಾರ. ಇಲ್ಲಿ ರಿಷಿ ರಾಮನ ಅವತಾರದಲ್ಲಿ ದರ್ಶನ ಕೊಡ್ತಾ ಇರೋದು. ಈಗಾಗಲೇ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ನಟನೆ ಹಾಗೆ ಪ್ರತಿಭೆ ಮುಖಾಂತರ ಸೈ ಅನ್ನಿಸ್ಕೊಂಡಿದ್ದಾರೆ. ಒಂದಷ್ಟು ಫ್ಯಾನ್ ಬೇಸ್ ಕೂಡ ಇದೆ ಕನ್ನಡದಲ್ಲಿ. ಅದರ ಜೊತೆಗೆ ಈಗ ಏನು ಗೊತ್ತಾ, ಈ ಸಿನಿಮಾ ರಾಮನ ಅವತಾರ ತೆಲುಗುನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ, ಇನ್ನೇನಿದ್ರು ಡೇಟ್ ಅನೌನ್ಸ್ ಆಗೋದು ಬಾಕಿ. ಅವರು ವೆಬ್ ಸೀರೀಸಲ್ಲೂ ತೆಲುಗುನಲ್ಲಿ ಮಾಡಿರೋದ್ರಿಂದ ಒಂದಷ್ಟು ಜನ ಫ್ಯಾನ್ಸ್ ಆಲ್ರೆಡಿ ಇದ್ದಾರೆ. ಈಗ ಸಿನಿಮಾ ಮುಖಾಂತರ ಒಂದಷ್ಟು ತೆಲುಗು ಆಡಿಯನ್ಸ್ ಮನಸ್ಸು ಗೆಲ್ಲೋದಕ್ಕೆ ಇಲ್ಲಿ ರಿಷಿ ಹೊರಟಿರೋದು. ಸೊ ತಮ್ಮ ರಿಸಲ್ಟ್ಗಾಗಿ ಅಂದರೆ ಮೇ 10ನೇ ತಾರೀಕು ತಮ್ಮ ರಿಸಲ್ಟ್ಗೆ ಅವರು ಕಾಯ್ತಾ ಇದ್ದಾರೆ ರಿಷಿ ಅವರು. ಇವರ ಜೊತೆ ಇಲ್ಲಿ ಹೀರೋಯಿನ್ಸ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು ಪ್ರಣೀತಾ ಸುಭಾಷ್ ಅವರು ಹಾಗೆ ಶುಭ್ರಾ ಅಯ್ಯಪ್ಪ ಅವರು. ಹಾ, ಈ ಪಾಯ್ಸನ್ ತಗೊಳ್ಳಿ, ಪರ್ಮನೆಂಟ್ ಆಗಿ ನಿದ್ದೆ ಹೋಗ್ತೀರಾ, ಯಾವ ತೊಂದ್ರೆನೂ ಇರಲ್ಲ. ನಲ್ಲಿ ರಾಮಾಯಣ ನೋಡ್ತಾ ಇದ್ದೆ, ಅದರಲ್ಲಿ ಬರೋ ಸೀತೆ ಕ್ಯಾರೆಕ್ಟರ್ ನೋಡಕ್ ನಿಮ್ ತರನೇ ಇದ್ರು. ಏನು ಫ್ಲರ್ಟ್ ಮಾಡ್ತಾ ಇದೀಯಾ? ವಿಕಾಸ್ ಪಂಪಾಪತಿ ಅವರ ನಿರ್ದೇಶನದ ಸಿನಿಮಾ, ಅವರ ಚೊಚ್ಚಲ ಸಿನಿಮಾ. ಸೊ ಡೆಬ್ಯೂ ಮೂವಿ ಆಗಿರೋದ್ರಿಂದ ಅವರು ಕೂಡ ತಮ್ಮ ರಿಸಲ್ಟ್ ಕಾಯ್ತಾ ಇದ್ದಾರೆ. ಜನ ಯಾವ ರೀತಿ ಸಿನಿಮಾ ರಿಸೀವ್ ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಹಾಗೆ ಇಲ್ಲಿ ಪ್ರತಿಭಾನ್ವಿತ ನಟ ಅರುಣ್ ಸಾಗರ್ ಸರ್ ಕೂಡ ನಟಿಸಿರೋದು. ನನಗೆ 10 ತಲೆ ಉಂಟು ಮಾರಾಯ. 10 ತಲೆ ಎಂದರೆ ಅದಕ್ಕೆ 20 ಕಣ್ಣುಗಳು. ಈಗಾಗಲೇ ತನ್ನ ಟೀಸರ್ ಹಾಗೆ ಹಾಡುಗಳ ಮುಖಾಂತರ ಸಿನಿ ಪ್ರೇಕ್ಷಕರಲ್ಲಿ ಕ್ಯೂರಿಯಾಸಿಟಿನ ಹೆಚ್ಚಿದೆ. ಇಲ್ಲಿ ಸ್ಟಾರ್ ಫ್ಯಾಬ್ ಪ್ರೊಡಕ್ಷನ್ ಅಡಿ ಆಪರೇಷನ್ ಅಲ್ಮೇಲಮ್ಮ ನಿರ್ಮಾಣ ಮಾಡಿದಂಥ ಅಮರೇಜ್ ಸೂರ್ಯವಂಶಿ ಅವರೇ ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು. ಸೊ ಮೇ 10ನೇ ತಾರೀಕು ರಾಮನ ಅವತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ರಿಸಲ್ಟ್ ಏನಾಗುತ್ತೆ ಅಂತ ಇಡೀ ಟೀಮ್ ಕಾಯ್ತಾ ಇದ್ದಾರೆ. ಆ್ಯಂಡ್ ಜನ ಅಕ್ಸೆಪ್ಟ್ ಮಾಡ್ತಾರೆ. ಒಳ್ಳೆ ಕಥೆ ಅಂತ ಹೇಳ್ತಿದ್ದಾರೆ, ಈ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಕಾದು ನೋಡೋಣ. ನಾವು ಕೂಡ ಮೇ 10ನೇ ತಾರೀಕು ಥಿಯೇಟ್ರಿಗೆ ಹೋಗಿ ರಾಮನ ಅವತಾರ ಸಿನಿಮಾ ನೋಡೋಣ, ಕನ್ನಡ ಸಿನಿಮಾನ ಉಳಿಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನೀವಿನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸಿನಿಮಾದ ಟೀಸರ್ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ, ಹಾಡುಗಳನ್ನು ಕೇಳಿ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.